ನಮಸ್ಕಾರಗಳು ಸ್ಪರ್ಧಾ ಮಿತ್ರರೇ. ಇವತ್ತಿನ ದಿವಸ ನಾವು ಹೊಸ ಚಾಪ್ಟರ್ ಆದ ರೈಲ್ವೆ ಸಮಸ್ಯೆಗಳನ್ನ ಕಲಿಯೋಣ. ಸೊ ರೈಲ್ವೆ ಸಮಸ್ಯೆಗಳು ಅಂದ ತಕ್ಷಣ ನಮ್ಮ ಸ್ಪರ್ಧಾ ಮಿತ್ರರು ಸ್ವಲ್ಪ ಟಫ್ ಅದರಿ ಸರ, ಸ್ವಲ್ಪ ತಿಳಿಯಲ್ರಿ ಸರ ಅಂತಕ್ಕಂತ ಒಂದು ಮೂಗ್ ಮುರಿಯುವ ಸಾಧ್ಯತೆ ಅದ. ಅವು ಯಾವುದೇ ಟಫ್ ಇಲ್ಲಾರ್ದಂಗ ನಿಮಗ ತಿಳಿಯುವ ಪದ್ಧತಿ ಒಳಗ ಪ್ರತಿಯೊಂದನ್ನು ಚಾಪ್ಟರ್ ಪೂರ್ತಿ ಮುಗಿಯುವವರೆಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ 3 ಪಾಠಗಳಲ್ಲಿ ನಿಮಗ ನಾನು ಈ ಚಾಪ್ಟರ್ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸೊ ದಯಮಾಡಿ ಚಂದ ಕಲೀರಿ. ಸೊ ಬೇಕಾದ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಸೊ ರೈಲ್ವೆ ಸಮಸ್ಯೆಗಳು, ಹೌದಾ? ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಕಾಲ ಇಸ್ಕಲ್ ಟು ದೂರ ಡಿವೈಡೆಡ್ ಬೈ ವೇಗ ಅಂತ ಸೂತ್ರ. ದೂರ ಅಂದ್ರೆ ಏನಪ್ಪಾ ಅಂದ್ರೆ ರೈಲಿನ ಉದ್ದ ಅಥವಾ ರೈಲಿಂದ ಎಷ್ಟು ಲೆಂತ್ ಅದ ಅಂತ ಅರ್ಥ. ವೇಗ ಅಂದ್ರೆ ಸ್ಪೀಡ್ ಅಂತ ಇಂಗ್ಲಿಷ್ ಅಲ್ಲಿ. ಕಾಲ ಅಂದ್ರೆ ಟೈಮ್ ಅಂತ ಆಗ್ತದ. ಸೊ ಸೂತ್ರ ಇಂಗ್ಲಿಷ್ ಅಲ್ಲಿ ಟಿ ಇಸ್ಕಲ್ ಟು ಎಲ್ ಬೈ ಎಸ್. ಎಲ್ ಅಂದ್ರೆ ಲೆಂತ್ ಆಗ್ತದ, ಎಸ್ ಅಂದ್ರೆ ಸ್ಪೀಡ್ ಅಂತ ಆಗ್ತದ, ಹೌದಾ? ಸೊ ಈ ಕಾಲ ಇಸ್ಕಲ್ ಟು ದೂರ ಡಿವೈಡೆಡ್ ಬೈ ವೇಗ ಇದು ಯಾವ ಸಂದರ್ಭದಲ್ಲಿ ಬಳಸ್ಬೇಕ್ರಿ? ಗಮನಿಸ್ರಿ, ಯಾವ ಸಂದರ್ಭದಲ್ಲಿ ಬಳಸ್ಬೇಕಂದ್ರ ನೋಡ್ರಿ, ವ್ಯಕ್ತಿ, ಮರ ಅಥವಾ ಕಂಬ. ವ್ಯಕ್ತಿ, ಮರ ಅಥವಾ ಕಂಬ ಈ ಮೂರು ದಾಟಲು ಬಂದಾಗ, ವ್ಯಕ್ತಿಯರೇ ಬಂದಿರ್ಬೇಕು ಆ ಕ್ವಶನ್ ಅಲ್ಲಿ, ಮರರೇ ಬಂದಿರ್ಬೇಕು ಆ ಕ್ವಶನ್ ಅಲ್ಲಿ, ಅಥವಾ ಕಂಬರೇ ಬಂದಿರ್ಬೇಕು ಆ ಕ್ವಶನ್. ಈ ಮೂರನ್ನು ದಾಟಲು ಬಂದಾಗ ಯಾವ ಸೂತ್ರ ಹಾಕಬೇಕು? ಟಿ ಇಸ್ಕಲ್ ಟು ಎಲ್ ಡಿವೈಡೆಡ್ ಬೈ ಎಸ್ ಅಥವಾ ಕಾಲ ಇಸ್ಕಲ್ ಟು ದೂರ ಡಿವೈಡೆಡ್ ಬೈ ವೇಗ ಅಂತ ಹಾಕಬೇಕು. ಸೊ ಅದರ ಒಂದು ಮಾಹಿತಿಯನ್ನ, ಅದರ ಒಂದು ಮೊದಲ ಪ್ರಶ್ನೆ ನೋಡೋಣ ಈಗ. ಎಸ್ ನೋಡಿ, ಗಮನಿಸ್ರಿ. ಎಸ್ ಏನಂತಿದೆ? 300 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನೋಡ್ರಿ, 300 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಇನ್ನು ಬೇಸಿಕ್ ನಿಮಗೆ ಹೇಳೋದಂದ್ರೆ, ಅಲ್ಲಿ ಏನ್ ಕೊಟ್ಟಿದ್ದಾರೆ? ಮೀಟರ್ 300 ಮೀಟರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಕಿಲೋಮೀಟರ್ ಎಷ್ಟು ಕೊಟ್ಟಿದ್ದಾರೆ? 90 ಅಂತ ಕೊಟ್ಟಿದ್ದಾರೆ. ಇದಕ್ಕ 5/18 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದು ತಾಸಿಗೆ ಇಷ್ಟು ವೇಗದಾಗ ಹೋಗ್ತದ. 90 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ತಾಸಿಗೆ 90 ಕಿಲೋಮೀಟರ್ ವೇಗದಲ್ಲಿ ಹೋಗ್ತದಂತ. ಅದಕ್ಕೆ 5/18 ಮಾಡ್ಕೊಳ್ಬೇಕು. ಯಾಕೆ 5/18 ಮಾಡ್ಕೊಳ್ಬೇಕಂದ್ರೆ, ಕಿಲೋಮೀಟರ್ ಪರ್ ಅವರ್ ಇದ್ದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋ ಸಲುವಾಗಿ. ಅರ್ಥ ಆಗ್ತದ್ರಿ? ಕಿಲೋಮೀಟರ್ ಪರ್ ಅವರ್ ಇದ್ದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋ ಸಲುವಾಗಿ. ಸೊ ನೋಡಿ, 90 × 5/18 ಹೆಂಗ್ ಭಾಗ ಹೊಡಿತೀರಿ? 18 ಒಂದ್ಲೆ 18, 5 90, 5 5 ನೋಡ್ರಿ, 5 5 8 ಆಗ್ತದ್ರಿ 25 ಮೀಟರ್ ಪರ್ ಸೆಕೆಂಡ್. ಸೊ ಕಿಲೋಮೀಟರ್ ಪರ್ ಅವರ್ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಪಲ್ಸರಿ ಕನ್ವರ್ಟ್ ಮಾಡ್ಕೊಳ್ಳೇಬೇಕ್ರಿ. ಸೊ ಇದು ಬೇಸಿಕ್. ಇಲ್ಲಿ ಹೆಚ್ಚಾಗಿ 90 ಕಿಲೋಮೀಟರ್ ಪರ್ ಅವರ್, 72 ಕಿಲೋಮೀಟರ್ ಪರ್ ಅವರ್ ಇದು 18 ಮಗ್ಗಿಯಲ್ಲಿ ಭಾಗ ಹೋಗಿ ಕೊಟ್ಟಿರ್ತಾರ್ರಿ. ಹಾಗಾಗಿ ನಮಗ 18 ಮಗ್ಗಿ ಭಾಗ ಹೋಗೋದೇ ಬರ್ಬೇಕ್ರಿ. ಸೊ 18 ಮಗ್ಗಿ ಬರ್ಬೇಕಾದ್ರ 18 ಒಂದ್ಲೆ 18 ರೀ, 18 2 36, 18 3 54, 18 4 72, 18 5 90, 18 6 108, 18 7 176, 18 8 144, 18 9 162, 18 180. ಇದು 18 ಮಗ್ಗಿ, ಹೌದಾ? ಅರ್ಥ ಆಗ್ತದ್ರಿ? ಸೊ ಈ ಒಂದು ಬೇಸಿಕ್ ಅನ್ನ ಇಟ್ಕೊಂಡು ಈ ಫಸ್ಟ್ ಕ್ವಶನ್ಸ್ ನಾವು ಯಾವ ರೀತಿ ಬಿಡಿಸೋದು ನೋಡ್ರಿ. ಏನಂತಿದೆ ಫಸ್ಟ್ ಕ್ವಶನ್? 300 ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಿದೆಯಲ್ಲ. ಎಸ್, ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಇದಕ್ಕೆ ಯಾವ ಸೂತ್ರ ಹಾಕ್ತಿರಿ? ಕಾಲ ಅಂದ್ರೆ ಟೈಮ್, ಎಲ್ ಬೈ ಎಸ್ ಅಂತದ. ಎಸ್ ಇದೆ ಯಾಕ್ರಿ? ಎಲ್ ಅಂದ್ರೆ ಉದ್ದ, ಎಲ್ ಉದ್ದ, ರೈಲಿನ ಉದ್ದ ಇಟ್ಟಿದೆ ನೋಡಿ 300. ಎಸ್ 300 ಅಂತಿದೆಯಲ್ಲ, 300 ಅಂತ ಹಾಕಿ ಡಿವೈಡೆಡ್ ಬೈ 90.
ಇದಕ್ಕೆ ಏನ್ ಮಾಡ್ಕೋರಿ 5/18 ಅಂತ ಮಾಡ್ಕೊಳ್ಳಿ. ಸೊ 18 ಒಂದ್ಲೆ 18 5 90, 5 5 ಆಗ್ತದೆ 25, 300 ಡಿವೈಡೆಡ್ ಬೈ 25. ಅರ್ಥ ಆಗ್ತದೆ. ಸೊ 25 300ಕ್ಕೆ 25ರಿಂದ ಭಾಗಿಸ್ಬೇಕು. ಸರ್ ನಮ್ಗೆ 25 ಮಗ್ಗಿ ಬರಲ್ರಿ, ಯಾವ ರೀತಿ ಮಾಡೋದು ನೋಡ್ರಿ. ಇಲ್ಲಿ ಲಾಸ್ಟ್ ಸಂಖ್ಯೆ 5 ಅದ, ಇಲ್ಲಿ ಲಾಸ್ಟ್ ಸಂಖ್ಯೆ 0 ಅದ. ಹಾಗಾದ್ರ ಯಾವ ನಂಬರ್ಲೇ ಭಾಗಿಡಿರಿ ಅಂತಂದ್ರ ಲಾಸ್ಟ್ ಸಂಖ್ಯೆ 0 ಅಥವಾ ಲಾಸ್ಟ್ ಸಂಖ್ಯೆ 5 ಇತ್ತಂದ್ರೆ ಇದು ಕಂಪಲ್ಸರಿ ಬೇಕಾ ನಂಬರ್ ಇರಲಿ 5ರ ಮಗ್ಗಿಲಿ ಭಾಗುತ್ತೆ ನೋಡ್ರಿ. 5 5 ಹೌದಾ, 5 6 30, 5 6 30 ಈ 0 ಇಲ್ಲಿಡಿ. ಮತ್ತ 5 1 5, 5 1 5 1 ಉಳಿತ್ರಿ 0 ಇದೆ, 5 2 12 ಬಂತು. ಸರ್ ಇನ್ನೂ ಗೊತ್ತಾಗಲಿಲ್ಲ ಅಂತಂದ್ರೆ 300ಕ್ಕೆ 25ರಿಂದ ಭಾಗಿಸ್ರಿ. 25 1 25, 5 ಉಳಿತು. ಸೊ ಈ 0 ತಗೊಳ್ಳಿ, 25 2 50, ಸೊ 0 0. ಸೊ 23 ಆನ್ಸರ್ 12. ಸೊ ಆನ್ಸರ್ ಎಟ್ ಆಗ್ತದೆ 12 ಸೆಕೆಂಡ್ ಅಂತ ಆಗ್ತದೆ. ಸೊ 12 ಸೆಕೆಂಡ್ ಕೀ ಆನ್ಸರ್ ಇದೆಯಾ? ಎಸ್ ಇದೆಯಲ್ಲ. ಸೊ ಹಾಗಾದ್ರೆ 300 ಮೀಟರ್ ಉದ್ದದ ಒಂದು ರೈಲು 90 ಮೀಟರ್ ಉದ್ದದ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ರೈಲು ಇದು ನಿಂತಿರುವ ಮರವನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಪ್ಪ ಅಂತಂದ್ರ 12 ರೀ. ಎಸ್ ಅರ್ಥ ಆಗ್ತದ್ರಿ. ಇದೇ ಸೇಮ್ ಪ್ರೊಸೀಜರ್ ಇನ್ನೊಂದು ಕ್ವಶನ್ ಕೊಡೋಣ್ರಿ. 400 ಮೀಟರ್ ಉದ್ದದ ಒಂದು ರೈಲು 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದ? ಎಸ್ ಇದಕ್ಕೇನ್ ಆನ್ಸರ್ ಆಗ್ತದ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ಸಿರಿ. ಸೊ ದಯಮಾಡಿ ಉಚಿತ ಕ್ಲಾಸ್ ಇರ್ತಾವ್ರಿ. ಎಲ್ಲಿ ತನ ಉಚಿತವಾಗಿರ್ತಾವ ಅಂತಂದ್ರ ಎಲ್ಲಾ ಮೆಂಟಲಿಟಿ ಮತ್ತು ಮ್ಯಾಥ್ಸ್ ನೀವು ಪರ್ಫೆಕ್ಟ್ ಮಾಡತನೂ ಉಚಿತವಾಗಿರ್ತಾವ. ಸೊ ಇದರಿಂದ ಯಾವುದೇ ನಮಗ ಲಾಭದ ನಿರೀಕ್ಷೆ ಇಲ್ರಿ. ದಯಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಯಾವುದೇ ಲಾಭದ ನಿರೀಕ್ಷೆ ಮಾಡಿಲ್ಲ, ಬಟ್ ವಿದ್ಯಾರ್ಥಿಗಳು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ದೇವೆ. ಎಸ್ ಸೊ 400 ಮೀಟರ್ ಉದ್ದ ಸೂತ್ರ ಏನಂತ ಹೇಳಿದ್ರಿ, ಕಾಲ ಇಸ್ಕಲ್ ಟು L/S. L ಅಂತ ಇಟ್ಟದ್ರಿ ಮೀಟರ್ ಉದ್ದ, ದೂರ ಅಥವಾ ಉದ್ದ 400 ಅಂತಿದೆ, ಡಿವೈಡೆಡ್ ಬೈ S ಅಂತ ಇಟ್ಟದ್ರಿ 72 ಅದ. ಸೊ ಇದಕ್ಕೆ ಏನ್ ಮಾಡ್ಕೋತೀರಿ 5/18, 5ರ ಮಗ್ಗಿ 18ರ ಮಗ್ಗಿ ಬರಬೇಕ್ರಿ. ಆಗಲೇ ನಾ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಎಸ್ ಏನಾಗ್ತದ್ರಿ 18 1 18, 4 72, 4 5 20 ಆಗ್ತದ್ರಿ. ಸೊ 400 ಡಿವೈಡೆಡ್ ಬೈ 20. ಸೊ 400ಕ್ಕೆ 20ರಿಂದ ಭಾಗಿಸ್ರಿ. ಈ 0 ಈ 0 ಕ್ಯಾನ್ಸಲ್ ರೀ. ಸೊ 2 1 2 20 2 20 40. ಸೊ ಆನ್ಸರ್ ಎಟ್ರಿ 20. 20ಕ್ಕೆ ಆನ್ಸರ್ ಇದೆಯಾ? ಎಸ್. ಸೊ ಬೇರೆ ಮೆಥಡ್ ಮಾಡಕ್ ಹೋಗ್ಬೇಡ್ರಿ, ಅದು ಎಲ್ಲದಕ್ಕೆ ಅಪ್ಲೈ ಆಗಲ್ರಿ. ದಯಮಾಡಿ ಹೇಳ್ತಾ ಇರೋದು ಮೆಥಡ್ ಅಲ್ಲಿನೇ ಮಾಡಿ, ಸೂತ್ರದಲ್ಲೇ ಮಾಡಿ. ಹಿರಿಯರು ಹಾಕೊಟ್ಟು ಹಾದಿಲಿ ಹೋರಿ, ನಂದೇ ಹಾದಿಲಿ ಹೋರಿ ಅಂತ ಹಾದಿ ಕೆಡಿಸ್ತೀರಿ. ಹಾದಿ ಕರೆಕ್ಟ್ ಆಗಿರ್ಬೇಕು. ಎಸ್ ಇನ್ನೊಂದು ನೋಡ್ರಿ ಏನಂತಿದೆ ಕ್ವಶನ್ಸ್. ಒಂದು ರೈಲು ಗಂಟೆಗೆ 108 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು 5 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಈ ರೈಲಿನ ಉದ್ದವೇನು? ಹಾಗಾದರೆ ಈ ರೈಲಿನ ಉದ್ದವೇನು ಅಂತ ಕೇಳಿದರೆ ಸಹೋದರ ಸಹೋದರಿಯರೇ, ಎಸ್ ಗಮನಿಸಿರಿ ಸ್ಪರ್ಧಾ ಮಿತ್ರರೇ, ಇಲ್ಲಿ ಮರವನ್ನು ದಾಟಿ ಹೋಗಲು ಅಂತ ಮೆನ್ಷನ್ ಮಾಡಿದರೆ ಸೂತ್ರ ಕಂಪಲ್ಸರಿ ಕಾಲ ಇಸ್ಕಲ್ ಟು L/S ಅಂತ ಆಗ್ತದೆ. ಕಾಲ ಇಸ್ಕಲ್ ಟು L/S ಅಂತ ಆಗ್ತದೆ. ಬಟ್ ಈಗ ಏನ್ ಕೇಳಿದಾರೆ ಎಲ್ ಕೇಳಿದಾರಲ್ಲ, ಸೊ ಅದಕ್ಕೆ ಸೂತ್ರ ಏನಾಗ್ತದ್ರಿ L ಇಸ್ಕಲ್ ಟು ಕಾಲ ಇಂಟು S ಅಂತ ಮಾಡ್ಕೊಳ್ಳಿ. ಸೊ ಕಾಲ ಟೈಮ್ ಇಸ್ ಹೌ ಮಚ್? 5 ಸಮಯ 5 ಸೆಕೆಂಡ್ ಇದು ಏನ್ರಿ 5 ಸೆಕೆಂಡ್ ಇದು. ಸೊ L ಇಸ್ಕಲ್ ಟು 5 ಸೆಕೆಂಡ್ 5 ಅಂತಿಡಿ ಇಂಟು S ಅಂದ್ರೆ 108 ಅಂತಿದೆ. ಇದಕ್ಕೆ 8 5/18 ಮಾಡ್ಕೊಳ್ಳಿಕ್ಕೆ ಬೇಕು ನೀವು. ಎಸ್ ಏನಾಗ್ತದೆ ನೋಡ್ರಿ 18 1 18 6 108. ಎಸ್ L ಇಸ್ಕಲ್ ಟು 5 ಇಂಟು ಇಲ್ಲಿ ನೋಡಿ 6 ಇಂಟು 5 ಹೌದಲ್ಲ, 6 8 ಆಗ್ತದೆ
30 ಆಗ್ತದ. ಸೊ ಎಲ್ ಇಸ್ ಈಕ್ವಲ್ ಟು 5 ಇಂಟು 30 ಅಂದ್ರೆ ಎಷ್ಟಾಗ್ತದ 150 ಮೀಟರ್ ಲೆಂತ್ ಅನ್ನ ಮೀಟರ್ ಹೇಳ್ತೀವಿ. ಹಾಗಾದ್ರೆ ಆನ್ಸರ್ ಎಷ್ಟಾಗ್ತದೆ ರೀ 150. 150ಕ್ಕೆ ಆನ್ಸರ್ ಇದೆಯಾ? ಎಸ್ ಚೆಕ್ ಮಾಡ್ಕೊಳ್ಳಿ. ಎಸ್ ಇದೆಯಲ್ಲ. ಸೊ ಆನ್ಸರ್ 150 ಆಗ್ತದೆ. ಇದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೊಡ್ತೀನಿ. ಸೊ ಅದು ಏನಂತ ಆನ್ಸರ್ ಆಗ್ತದೆ ಅಂತ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗಳೇ ನಮಗ ಒಂದು ತರ ಸ್ಫೂರ್ತಿ. ಆ ಸ್ಫೂರ್ತಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ನನ್ನ ಸ್ನೇಹಿತರೆ. ಎಸ್ ಬೇರೆ ಬೇರೆ ವಿಧಾನಗಳಲ್ಲಿ ತಿಳಿಸ್ಬೇಕಾದ್ರೆ ಬೇರೆ ಬೇರೆ ಸುಮ್ಮನೆ 10 ವಿಧಾನಗಳು ತಿಳಿಸಿ ನೀವು ಕನ್ಫ್ಯೂಸ್ ಮಾಡೋದು ಬೇಡ. ಕನ್ಫ್ಯೂಸ್ ಇಲ್ಲದೆ ಒಂದೇ ವಿಧಾನದಲ್ಲಿ ಎಲ್ಲವನ್ನ ಕಲೀರಿ. ಇದೇ ರೀತಿ ನನ್ನ ಕ್ವಶನ್ ಇದೆ ನೋಡಿ. ಒಂದು ರೈಲು ಗಂಟೆಗೆ 126 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು ನಿಂತಿರುವ ಮರವನ್ನು ದಾಟಿ ಹೋಗಲು 10 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದ್ರೆ ಈ ರೈಲಿನ ಉದ್ದವೇನು? ಉದ್ದಕ್ಕೆ ಏನೋ ಸೂತ್ರ ರೀ, ಎಲ್ ಇಸ್ ಈಕ್ವಲ್ ಟು ಕಾಲ ಇಂಟು ಎಸ್ ಅಂತಿದೆ. ಹೌದಲ್ಲ? ಸೊ ಇಲ್ಲಿ ಏನಿದೆ ಅಂತಂದ್ರೆ ಎಲ್ ಕಾಲ ಇಟ್ಟಿದೆ 10 ಸೆಕೆಂಡ್. ಇಲ್ಲಿ ನೋಡ್ರಿ ಸಮಯ 10 ಸೆಕೆಂಡ್ ಆಗ್ತದೆ. ಇಂಟು ಎಸ್ ಅಂದ್ರೆ ಸ್ಪೀಡ್ 126 ಇಂಟು 5/18 ರೀ. ಹೌದಾ? ಸೊ ಏನಾಗ್ಬೋದು ನೋಡ್ರಿ, ಎಲ್ ಇಸ್ ಈಕ್ವಲ್ ಟು ನೋಡ್ರಿ 18 ಭಾಗ ನೋಡ್ರಿ 18 ಅಲ್ಲೇ 18 7 126 ಆಗ್ತದೆ ರೀ. 10 ಇಂಟು ಎಸ್ ಗಮನಿಸಿ 7 8 ಆಗ್ತದೆ ರೀ 35 ಆಗ್ತದೆ ರೀ. ಸೊ ಎಲ್ ಇಸ್ ಈಕ್ವಲ್ ಟು 10 ಇಂಟು 35 ಮಾಡಿದ್ರೆ ಎಷ್ಟಾಗ್ತದೆ ರೀ 350 ಆಗ್ತದೆ ರೀ. ಸೊ ಹಾಗಾದ್ರೆ ಈ ರೈಲಿನ ಉದ್ದ ಎಷ್ಟಾಯ್ತಪ್ಪ ಅಂತಂದ್ರ 350 ಮೀಟರ್ ರೀ. ಅರ್ಥ ಆಗ್ತದ್ರಿ? ಎಸ್. ಸೊ ಹಾಗಾದ್ರೆ ಈ ರೈಲಿನ ಉದ್ದ ಎಷ್ಟೈತ್ರಿ 350 ಮೀಟರ್. ಬಾಳ ಸಿಕ್ಕಿದ ನೋಡ್ರಿ ಇವತ್ತು. ಯಾಕೋ ಮಳೆ ಬರುವ ಸಾಧ್ಯತೆ ಬರ್ಲಿ. ಇದೇ ರೀತಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ನೋಡೋಣ ನೋಡಿ. ಏನಂತಿದೆ, 200 ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು 150 ಮೀಟರ್ ಉದ್ದದ ಸೇತುವೆ ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸೊ ಇಲ್ಲಿ ಏನಿದೆ ಅಂತಂದ್ರೆ ಸೇತುವೆ ಅಂತ ಬಂದಿದೆ ನೋಡಿ. ಇಲ್ಲಿ ಏನ್ ಬಂದಿದೆ? ಸೇತುವೆ ದಾಟಿ ಹೋಗಲು. ಮರ ಬಂದಿಲ್ಲ, ಕಂಬ ಬಂದಿಲ್ಲ, ಅಥವಾ ವ್ಯಕ್ತಿ ಬಂದಿಲ್ಲ. ಇಲ್ಲಿ ಸೇತುವೆ ದಾಟಿ ಹೋಗಲು ಅಂತಿದೆ. ಈಗ ಒಂದ್ ಸ್ವಲ್ಪ ಸೂತ್ರ ಚೇಂಜ್ ಆಗುವ ಸಾಧ್ಯತೆ ಇದೆ. ಅದೇನ್ ನೋಡೋಣ, ಗಮನಿಸ್ರಿ. ಸೊ ಇಲ್ಲಿ ಗಮನಿಸ್ರಿ ನನ್ನ ಸ್ಪರ್ಧಾ ಮಿತ್ರರೇ, ಸೇತುವೆ ಅಥವಾ ಪ್ಲಾಟ್ಫಾರ್ಮ್ ಅಥವಾ ಸುರಂಗ ಮಾರ್ಗ. ಸೇತುವೆ, ಪ್ಲಾಟ್ಫಾರ್ಮ್ ಅಥವಾ ಸುರಂಗ ಮಾರ್ಗ ಇವು ಮೂರು ಏನಾದ್ರೂ ಬಂದು ಅಂತಂದ್ರೆ ನೀವು ಯಾವ ಸೂತ್ರ ಹಾಕ್ರಿ ಅಂತಂದ್ರೆ ಕಾಲ ಇಸ್ ಈಕ್ವಲ್ ಟು ಎಲ್ ಅಂದ್ರೆ ಲೆಂತ್, ಎಕ್ಸ್ ಅಂದ್ರೆ ಸೇತುವೆ ಉದ್ದ, ಸುರಂಗ ಮಾರ್ಗದ ಉದ್ದ ಅಥವಾ ಪ್ಲಾಟ್ಫಾರ್ಮ್ ಉದ್ದ ಡಿವೈಡೆಡ್ ಬೈ ಎಸ್ ಅಂತ ಹಾಕಿ. ಯಾವಾಗಿದು ಸೇತುವೆ, ಪ್ಲಾಟ್ಫಾರ್ಮ್ ಅಥವಾ ಸುರಂಗ ಮಾರ್ಗದ ಉದ್ದ ಅಂತ ಬಂದ್ರೆ, ಸೊ ಈಗ ಸೇತುವೆ ಉದ್ದ ಅಂತ ಬಂದಿದೆಯಲ್ಲ ಎಸ್, ಅದಕ್ಕಾಗಿ ಕಾಲ ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್ ಅಂತ ಇದೆ. ಎಸ್. ಹಾಗಾದ್ರೆ ಏನೇನಿದೆ ಡಾಟಾಗಳು ಅಂತ ನೋಡೋದಾದ್ರೆ ಗಮನಿಸಿ. ಸೊ ಏನಿದೆ ಡಾಟಾಗಳನ್ನು ನೋಡೋದಾದ್ರೆ ಕಾಲ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್. ಕಾಲ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್. ಏನಂತಿದೆ? ಸೊ ಕಾಲ ಎಲ್ ಅಂತ ಇಟ್ಟಿದೆ 200 ಪ್ಲಸ್ 150 ಸೇತುವೆಯ ಉದ್ದ ಡಿವೈಡೆಡ್ ಬೈ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ? 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಎಸ್, ಹೌದಲ್ಲ? ಕಾಲ ಇಸ್ ಈಕ್ವಲ್ ಟು ನೋಡಿ ಗಮನಿಸ್ರಿ 200 ಪ್ಲಸ್ 150 ಆಗ್ತದೆ 350 ಡಿವೈಡೆಡ್ ಬೈ 90. ಸರ್ ಇದಕ್ಕೆ ಏನ್ ಮಾಡ್ಕೋಬೇಕ್ರಿ? 5/18 ಹಚ್ಕೊಳ್ಳಿಕ್ಕೆ ಬೇಕು. ಕಿಲೋಮೀಟರ್ ಪರ್ ಅವರ್ ಎಲ್ಲಿ ತನ ಬರ್ತದಲ್ಲ ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೇಬೇಕ್ರಿ. ಸೊ ಹಾಗಾದ್ರೆ ಗಮನಿಸ್ರಿ ಏನಿದೆ ಕ್ವಶನ್ಸ್. 18 ಅಲ್ಲೇ 18 5 90. ಸೊ 350
ಡಿವೈಡೆಡ್ ಬೈ ಕಾಲ ಇಸ್ಕಲ್ 5 ಏಟ್ ಆಗ್ತದೆ ರೀ 25. ಸೊ ಇದನ್ನ ನೀವು 350ಕ್ಕ 25ರಿಂದ ಭಾಗಿಸ್ಬೇಕು. ಯಾವ ರೀತಿ? ಲಾಸ್ಟ್ ಸಂಖ್ಯೆ 0 ಅಥವಾ ಲಾಸ್ಟ್ ಸಂಖ್ಯೆ 5 ಅಂತಂದ್ರ ಯಾವ ಮಗಿಲೆ ಭಾಗವತ ನೆನಪಿಡ್ರಿ, ಯಾವಾಗಲೂ 5ರ ಮಗಿಲೆ ಭಾಗವತ, ಅದಕ್ಕೆ 5ರ ಮಗಿ ಕಲೀರಿ. 5 5 25, 5 7 35 ಆಗ್ತದೆ. ಈ 0 ಇಲ್ಲಿ ಇಡಿ. 5 70 300, ಮತ್ತೆ 5 ಉಳಿತು, ಇಲ್ಲಿ 0 ಉಳಿತು, ಮತ್ತೆ ಭಾಗವತ ನೋಡ್ರಿ. 5 1 5 1 5, 7 5 ಕಳೆದ್ರೆ 2 ಉಳಿತು, ಇಲ್ಲಿ 0 20 5 4 20, 14 ಸೆಕೆಂಡ್ ಆಗ್ತದ. ಹೆಂಗಪ್ಪ ಅಂದ್ರ ಇನ್ನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದೊಂದು ವಿಧಾನದ 350ಕ್ಕ 25ರಿಂದ ಭಾಗಿಸಿರಿ. 25 1 25 ರೀ. ಸೊ 35 25 ಕಳೆದ್ರೆ 10 ಉಳಿತರಿ. ಈ 0 ತಗೊಳ್ಳಿ, 100 ಆಗ್ತದ. 25 4 100 ಆಗ್ತದ ರೀ. ಸೊ 0 0 0. ಸೊ ಆನ್ಸರ್ ಎಟ್ ಬತ್ರಿ 14 ಸೆಕೆಂಡ್. 14 ಸೆಕೆಂಡ್ ಕೀ ಆನ್ಸರ್ ಇದೆಯಾ? ಒಂದೇ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಎಸ್ ಇದೆಯಲ್ಲ. ಸೊ ಇವರ ಫೈನಲ್ ಆನ್ಸರ್ ಯಾವಾಗ ಆಗ್ತದಪ್ಪ ಅಂತಂದ್ರ 14. ಸೊ ಇದೇ ರೀತಿ ಇನ್ನೊಂದು ನೋಡೋಣ. ಅದನ್ನ ಏನಾಗ್ತದೆ ಅಂತ ನೀವು ಕಮೆಂಟ್ ಹಾಕಿ. ಸೊ ರೈಟ್ ಇದ್ರೆ ಜಲ್ದಿ ರಿಪ್ಲೈ ನಾನು ಮಾಡುವ ಸಾಧ್ಯತೆ ಪಡ್ತೀನಿ. ಎಸ್ ಗಮನಿಸ್ರಿ. 200 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು 200 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟಿ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಪ್ಲಾಟ್ಫಾರ್ಮ್, ಸುರಂಗ ಮಾರ್ಗ, ಸೇತುವೆ ಅಂತ ಬಂದ್ರೆ ಯಾವ ಸೂತ್ರ ಹಾಕ್ಬೇಕ್ರಿ? ನಿಮ್ಗೆ ಗೊತ್ತಿದೆ. ಸೊ ಯಾವ ಸೂತ್ರ ಹಾಕ್ಬೇಕ್ರಿ? ಕಾಲ ಇಸ್ಕಲ್ ಟು L ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್. ಹೌದಲ್ಲ? ಸೊ ಕಾಲ ಗೊತ್ತಿಲ್ಲ, ಅದನ್ನು ಕಂಡಿಡೋದು ಅಷ್ಟೇ ಇಡಿ. L ಅಂದ್ರೆ 200 ಅಂತಿದೆ, ಎಕ್ಸ್ ಅಂದ್ರೂ ಕೂಡ 200 ಇದೆ, ಡಿವೈಡೆಡ್ ಬೈ 72. ಸೊ ಕಾಲ ಇಸ್ಕಲ್ ಟು 200 200 ಆಗ್ತದೆ, ಕುಡಿಸ್ಕೋರಿ 400 ಡಿವೈಡೆಡ್ ಬೈ 72. ಇದಕ್ಕ ಇಂಟು 5/18 ಮಾಡ್ಕೊಳ್ಳಿ. ಸೊ 18 ಮಾಡ್ಕೊಳ್ಳೋದು ಹೆಂಗ? 18 ಮುಗಿ ಬರ್ಬೇಕ್ರಿ. 18 1 18 4 72. ಸೊ ಇಲ್ಲಿ ನೋಡಿ, ಇಲ್ಲಿ 400 ಮೇಲಿದೆ, ಕೆಳಗಡೆ ನೋಡ್ರಿ 4 5 4 ಅದಲ್ಲ, 18 4 4 5 8 ಆಗ್ತದ್ರಿ 20. ಸೊ 400ಕ್ಕ 20ರಿಂದ ಭಾಗಿಸಿರಿ. ಈ 0 ಈ 0 ಕ್ಯಾನ್ಸಲ್ ರೀ. 2 1 2 20 40. ಆನ್ಸರ್ ಎಟ್ ಆಗ್ತದ್ರಿ 20 ಆಗ್ತದೆ. ಸೊ 20 ಕೀ ಆನ್ಸರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಎಸ್ ಇದೆಯಲ್ಲ, ನಮ್ಮ ಆನ್ಸರ್ ಆಗ್ತದ್ರಿ 20 ಆಗ್ತದ್ರಿ. ಇದೇ ರೀತಿಯಾಗಿ ಒಂದು ಡಿಫ್ರೆಂಟ್ ಕ್ವಶನ್ಸ್ ಇದೆ, ಅದು ಏನಂತ ನೋಡಿ. ಸಾಧ್ಯವಾದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಒಂದು ರೈಲು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು 250 ಮೀಟರ್ ಉದ್ದದ ಸೇತುವೆ ದಾಟಿ ಹೋಗಲು 26 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದ್ರೆ ಈ ರೈಲಿನ ಉದ್ದವೇನು? ಏನಂತಿದೆ ಆಪ್ಷನ್ಸ್? 280, 270, 360, 420. ಎಸ್ ಗಮನಿಸ್ರಿ. ಇದಕ್ಕೇನಾದ್ರು ನಿಮ್ಮ ಆನ್ಸರ್ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಅಥವಾ ಇನ್ನು ಯಾವುದೇ ಎಕ್ಸಾಮ್ ಪ್ರಪೋಸ್ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ನಿಮ್ಗೆ ಕೆಳಗೆ ಬರುವ ಈ ನಂಬರ್ಗ ನನಗೆ ದಯಮಾಡಿ ವಾಟ್ಸಪ್ ಮಾಡ್ರಿ. ನಾನು ಮತ್ತೆ ವಿಡಿಯೋ ಮಾಡಿ ಕಳಿಸುವ ಸಾಧ್ಯತೆ ಒಂದ್ ಸ್ವಲ್ಪ ಪ್ರಯತ್ನವನ್ನು ಪಡ್ತೀನಿ, ಇಲ್ಲ ಅಲ್ಲೇ ವಾಟ್ಸಪ್ ಅಲ್ಲಿ ನಿಮ್ಮ ಆನ್ಸರ್ ಹೇಳಿರ್ತೀನಿ. ಸೊ ಗಮನಿಸ್ರಿ, ಏನಿದೆ ಕ್ವಶನ್ಸ್, ಏನ್ ಮಾಡಬೇಕು ಈಗ ಏನಂತಂದ್ರ. ಸೊ ಸೇತುವೆ ಬಂದ ಸೂತ್ರ ಕಂಪಲ್ಸರಿ ಯಾವ್ದು ಹಾಕ್ಬೇಕ್ರಿ? ಕಾಲ ಈಕ್ವಲ್ ಟು L ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್. ಸೊ ಹಾಗಾದ್ರೆ ಈಗ ಎಲ್ಲಿ ಕೇಳಿದಾರೆ? ಕಾಲ ಕೊಟ್ಟಿದ್ದಾರೆ. ಕಾಲ ಎಷ್ಟು ಕೊಟ್ಟಿದ್ದಾರೆ? 26 ಸೆಕೆಂಡ್. ನೋಡ್ಕೋರಿ. ಎಲ್ ಅಂದ್ರೆ ಇಟ್ಟದ್ರಿ ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕು. ಎಕ್ಸ್ ಅಂದ್ರೆ 250 ಡಿವೈಡೆಡ್ ಬೈ ಎಸ್ ಅಂದ್ರೆ 72 ಅಂತ ಕೊಟ್ಟಿದ್ದಾರೆ. 72 ಕಿಲೋಮೀಟರ್ ಪರ್ ಅವರ್ ಇದೆ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಕೊಳ್ಳಿ? 5/18 ಅಂತ ಮಾಡ್ಕೊಳ್ಳಿ. ಅರ್ಥ ಆಗ್ತದ್ರಿ? ಸೊ ಈಗ ಭಾಗ ಬಿಡಿರಿ. 18 1 18 4 72. ಸೊ ಈಗ ಏನಾಯ್ತು? 26 ಇಸ್ಕಲ್ ಟು L ಪ್ಲಸ್ 250 ಡಿವೈಡೆಡ್ ಬೈ 4 8 ಆಗ್ತದ್ರಿ 20 ಆಗ್ತದ. ಸೊ ಈಗ ಇಲ್ಲಿ ಭಾಗ ಹೊಡಿಬೇಡಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ. ಈ 0 ಕ್ಯಾನ್ಸಲ್ ಸರ, ನೋ ರಾಂಗ್. ಸೊ
ಇದನ್ನ ಈ ಕಡೆ ಒಯ್ದರೆ ಏನಾಗ್ತದೆ ರೀ ಇಂಟು ಆಗ್ತದ. ಸೊ ಯಾವ ರೀತಿ ಮಾಡ್ಕೋಬೇಕು, 26 ಇಂಟು 20 ಇಸ್ಕಲ್ ಟು ಎಲ್ ಪ್ಲಸ್ 250. ಸೊ 26 ಇಂಟು 20 ಎಷ್ಟಾಗ್ತದೆ ನೋಡ್ರಿ, 520 ಆಗ್ತದೆ. ಹೌದಾ, ಈಸ್ ಈಕ್ವಲ್ ಟು ಎಲ್ ಪ್ಲಸ್ 250 ಅಂತಿದೆ. ಸೊ ನಮ್ಗೆ ಎಲ್ ವ್ಯಾಲ್ಯೂ ಬೇಕಲ್ಲ, ಎಲ್ ಇಸ್ ಈಕ್ವಲ್ ಟು ದೊಡ್ಡ ಸಂಖ್ಯೆ ಯಾವ್ದಾಗ್ತದೆ 520, ಸಣ್ಣ ಸಂಖ್ಯೆ ಯಾವ್ದಾಗ್ತದೆ ರೀ 250. ಸೊ 520ರಲ್ಲಿ ಮೈನಸ್ ಕಳೆದ್ಬಿಡ್ರಿ, 250 ಕಳೆದ್ರೆ ಎಲ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ರೀ 270 ಅಂತ ಬರ್ತದೆ. ಸೊ 270 ಕ್ಯಾನ್ಸಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಎಸ್ ಇದೆಯಲ್ಲ, ನಮ್ಮ ಆನ್ಸರ್ ಯಾವ್ದಾಗ್ತದೆ ಅಂತಂದ್ರೆ ಗಮನಿಸ್ರಿ 270 ಆಗ್ತದ್ರಿ. ಸೊ ಇದನ್ನ ಇನ್ನೊಂದು ವಿಧಾನದಾಗ ಬಿಡಿಸಬಹುದೇನ್ರಿ ಸರ್? ಎಸ್, ಡೆಫಿನೆಟ್ಲಿ ಇನ್ನೊಂದು ವಿಧಾನದಾಗ ಬಿಡಿಸಬಹುದು. ಚೆಕ್ ಮಾಡೋಣ. ಅದು ಈಜಿ ಅನ್ಸರ್, ಅದನ್ನೇ ಫಾಲೋ ಮಾಡ್ರಿ. ಕಾಲ ಇಸ್ಕಲ್ ಟು ಏನಿದೆ ಕ್ವಶನ್ಸ್ ಅಂತಂದ್ರೆ ಏನ್ ಕೇಳಿದ್ದಾರೆ, ಯಾವಾಗ ಅವರು ಎಲ್ ಕೇಳಿದ್ದಾರೆ, ಹೌದಲ್ಲ? ಎಸ್, ಓಕೆ, ಕೇಳಿ. ಏನ್ ಕೊಟ್ಟಿದ್ದಾರೆ? ಎಕ್ಸ್ ಸೇತುವೆ ಉದ್ದ 250 ಕೊಟ್ಟಿದ್ದಾರೆ, ಕಾಲ 26 ಸೆಕೆಂಡ್ ಕೊಟ್ಟಿದ್ದಾರೆ, ಎಸ್ 72 ಅಂತ ಕೊಟ್ಟಿದ್ದಾರೆ, ಹೌದಲ್ಲ? ಸೊ 72ಕ್ಕ ಇಂಟು 5/18 ಅಂತ ಮಾಡ್ಕೊಳ್ಳಿ, ಹೌದಾ? 18 ಒಂದ್ಲೆ 18 4 4 5 ಎಷ್ಟು ಆಗ್ತದ್ರಿ 20 ಆಗ್ತದ್ರಿ. ಸೊ 4 20 ಆಗ್ತದ. ಹಾಗಾದ್ರೆ 20 ಇಂಟು 26 ಮಾಡಿದ್ರೆ 2 ಇಂಟು ಮಾಡಿದ್ರೆ ಎಷ್ಟು ಬರ್ತದ್ರಿ 520. ಈ 520ರಲ್ಲಿ 250 ಕಳೀರಿ, ಮೈನಸ್ ಕಳೀರಿ, 2 ಬರ್ತದ್ರಿ 270 ಬರ್ತದ್ರಿ. ಸೊ ಇದೇ ನಮ್ಮ ಆನ್ಸರ್. ಈಗೂ ಕೂಡ ನೀವು ಆನ್ಸರ್ ಅನ್ನ ಮಾಡಬಹುದ್ರಿ. ಎಸ್, ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ, ಬೇಗ ಬೇಗನೆ ಜಾಬ್ ಹಿಡಿತೀರಿ. ನಾನಂತೂ ಜಾಬ್ ಹಿಡಕಾಗಿಲ್ಲ, ದಯಮಾಡಿ ನೀವು ಹಿಡೀರಿ. ಸೊ ನನ್ನಂಗೆ ನೀವು ಕೂಡ ಸ್ವಲ್ಪ ಲೈಫಲ್ಲಿ ಹೆಣ್ಣು ಆಗಬೇಡ್ರಿ. ಸೊ ನೀವು ಜಲ್ದಿ ಜಾಬ್ ಮಾಡೋದು ನಿಮ್ಮ ಫ್ಯಾಮಿಲಿಯನ್ನ ಸಾಕುವಂತವ್ರಿ. ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ, ಯಾರಾದ್ರೂ ಮಾಡಬಹುದು. ಕಾಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಏನಿದೆ, ಒಂದು ರೈಲು ಗಂಟೆಗೆ 126 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಇದು 100 ಮೀಟರ್ ಉದ್ದದ ಸೇತುವೆಯನ್ನು ದಾಟಿ ಹೋಗಲು 10 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಈ ರೈಲಿನ ಉದ್ದವೇನು? ಆಪ್ಷನ್ಸ್ ಏನಿದೆ, 300, 400. ಆಪ್ಷನ್ಸ್ ಏನಿದೆ, 300, 400, 250, 350. ಸೊ ಯಾವ್ದಾಗ್ತದೆ ಅಂತಕ್ಕಂಥ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಸೊ ಏನಿದೆ ಅಂತಂದ್ರ ಕಾಲ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಸ್. ಕಾಲ ಇಟ್ಟಿದೆ 10 ಸೆಕೆಂಡ್ ಅಂತ ಇದೆಯಲ್ಲ, ಎಲ್ ಅದೇ ಕಂಡಿಡಿದ್ರಿ. ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ 100 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಎಸ್ 126. ಇದಕ್ಕೆ ಏನ್ ಮಾಡ್ಕೊರಿ 5/18 ಅಂತ ಮಾಡ್ಕೊಳ್ಳಿ, ಹೌದಾ? 18 ಒಂದ್ಲೆ 18 7 30, 18 126. ಎಸ್ 10 ಇಸ್ ಈಕ್ವಲ್ ಟು ಎಲ್ ಪ್ಲಸ್ 100 ಡಿವೈಡೆಡ್ ಬೈ ಏನಾಗ್ತದ್ರಿ 35 ಆಗ್ತದ. 35 ಹೆಂಗ್ ಬರ್ತದೆ ನೋಡ್ರಿ, ನೋಡಿ 7 ಇದ್ರೆ 35, ಓಕೆನಾ? ಎಸ್, ಇದು ಈ ಸಂಖ್ಯೆ ಈ ಕಡೆ ಹೋದ್ರೆ ಏನಾಗ್ತದ್ರಿ ಇಂಟು ಆಗ್ತದೆ. ಮೇಲೆ ಹೋದ್ರೆ ನೋಡ್ರಿ ಹೆಂಗಾಗ್ತದ, 35 ಇಂಟು 10 ಇಸ್ ಈಕ್ವಲ್ ಟು ಎಲ್ ಪ್ಲಸ್ 100. ಸೊ 35 ಹತ್ರ ಎಷ್ಟಾಗ್ತದ್ರಿ ಅಪ್ಪಗಳೇ ನನ್ನ ಸಹೋದರಿ 350 is equal to L plus 100. So therefore L is equal to 350ರಲ್ಲಿ 100ನ್ನ ಕಳೆಯಿರಿ. ಸೊ L is equal to ಬರ್ತದ್ರಿ 250 ಮೀಟರ್ ಬರ್ತದ್ರಿ. ಸೊ 250 ಮೀಟರ್ ಕೀ ಆನ್ಸರ್ ಇದೆಯಾ? ಎಸ್, ವೆರಿ ಗುಡ್, ಇದೆಯಲ್ಲ, ಇದೇ ನಮ್ಮ ಆನ್ಸರ್. ಸೊ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ದಯಮಾಡಿ ನನಗೆ ಪ್ರೋತ್ಸಾಹ ಮಾಡ್ರಿ. ಸೊ ಪಾರ್ಟ್ 1 ಆಯ್ತು. ಪಾರ್ಟ್ 2 ಅಲ್ಲಿ ಬೇರೆ ಬೇರೆ ವಿಧಾನಗಳು, ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಪೋಸ್ ಯಾವ್ಯಾವ ಎಕ್ಸಾಮ್ ಬಂದಿದ್ದಾವೆ, ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂತಕ್ಕಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಶುಭರಾತ್ರಿ.